ದಸರಾ ಸಂಭ್ರಮ ಕಳೆಗಟ್ಟಿದೆ. ಅರಮನೆ ಆವರಣದಲ್ಲಿ ವಿಶಿಷ್ಟವಾದ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಯದುವೀರ್ ಒಡೆಯರ್. ಅರಮನೆ ಆವರಣದ ಭುವನೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಅರಮನೆ ನಗರಿ ಮೈಸೂರಲ್ಲಿ ಅದ್ಧೂರಿ ದಸರಾ ಕಳೆಗಟ್ಟಿದೆ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಹಾರಾಜ ಯದುವೀರ್ ಒಡೆಯರ್ ಅವರು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸ್ತಾ ಇರುವಂತಹ ಸಂದರ್ಭ. ವಿಜಯ ಯಾತ್ರೆ ಮುಖಾಂತರವಾಗಿ ಅರಮನೆ ಆವರಣದಿಂದ ಭುವನೇಶ್ವರಿ ದೇಗುಲದವರೆಗೆ ಬಂದಿದ್ದಾದ ನಂತರದಲ್ಲಿ ಈಗ ಬನ್ನಿ ಮರಕ್ಕೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಯದುವೀರ್ ಒಡೆಯರ್ ಅವರು ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಒಂದೊಂದೇ ಪದ್ಧತಿ ಸಂಪ್ರದಾಯಗಳನ್ನು ಅನುಸರಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದಾದ ನಂತರದಲ್ಲಿ ಒಂದಷ್ಟು ಸಂಪ್ರದಾಯಗಳು ನಡೆಯುತ್ತೆ. ಜಂಬೂ ಸವಾರಿಗೂ ಕೂಡ ಚಾಲನೆ ಸಿಗುತ್ತೆ. ಈಗ ಮೊದಲನೇದಾಗಿ ನಂದಿ ಧ್ವಜ ಏನಿದೆ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಅದಾದ ನಂತರದಲ್ಲಿ ಒಂದು ಪದ್ಧತಿಗಳು ನೆರವೇರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ದಸರಾ ಅಂದ್ರೇ ಹಾಗೆ ಅಂದರೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ನಾಡ ಹಬ್ಬ ಅಂತಲೇ ಕರೆಸಿಕೊಳ್ಳುವಂತಹ ದಸರಾ ತುಂಬಾ ವಿಶೇಷವಾಗಿ ಮೈಸೂರಿನಲ್ಲಿ ಆಚರಣೆಯನ್ನ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಇದೆಲ್ಲ ಸಂಪ್ರದಾಯಗಳು ಏನು ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಪ್ರತಿ ವರ್ಷವೂ ಕೂಡ ನೆರವೇರಿಸುವಂತಹ ಸಂದರ್ಭ ಅದನ್ನ ಗಮನಿಸ್ತಾ ಇದ್ದೀವಿ. ಈಗ ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದಾದ ನಂತರದಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಈ ದಸರಾವನ್ನು ಆಚರಿಸುವಂತಹ ಪ್ರತಿ ಮನೆಯಲ್ಲೂ ಕೂಡ ಸಂಜೆ ಸಂದರ್ಭದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ನೆರವೇರಿಸಿ ಒಬ್ರಿಗೊಬ್ರು ಹಂಚಿಕೊಳ್ಳುವಂಥದ್ದು ಅಥವಾ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಸಂದರ್ಭಗಳನ್ನು ಕೂಡ ನಾವು ಗಮನಿಸಿದ್ವಿ. ಅಷ್ಟು ಮಹತ್ವ ಇದೆ ಬನ್ನಿ ಮರಕ್ಕೆ. ಬನ್ನಿ ಮರದಿಂದ ಆ ಎಲೆಗಳಿಂದ ಒಬ್ರಿಗೊಬ್ರು ಅದನ್ನ ಹಸ್ತಾಂತರ ಮಾಡೋದ್ರಿಂದ ಒಂದು ಖುಷಿ ಆಗಿರ್ಬೋದು ಅಥವಾ ಒಂದು ಮನೆಯಲ್ಲಿ ಹರ್ಷ ತುಂಬಿರಲಿ ಅಥವಾ ಇನ್ನಷ್ಟು ಈ ಒಂದು ಬನ್ನಿ ಮರದಿಂದ ನಮ್ಮಷ್ಟು ಸಂತೋಷ ಹೆಚ್ಚಾಗಲಿ ಅನ್ನುವಂತಹ ಕಾರಣದಿಂದಾಗಿ ಈ ಪೂಜೆ ಕೆಲವೊಂದಿಷ್ಟು ಸಂಪ್ರದಾಯಗಳು ಹಿಂದಿನಿಂದ ಏನು ನಡ್ಕೊಂಡು ಬಂದಿದೆ ಅದನ್ನು ಪಾಲಿಸ್ಕೊಂಡು ಬರುವಂಥದ್ದು. ಈಗ ಸದ್ಯ ಅರಮನೆ ಆವರಣದಲ್ಲಿ ಬನ್ನಿ ಮರಕ್ಕೆ ಯದುವೀರ್ ಒಡೆಯರ್ ಅವರು ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದಕ್ಕೆ ಧನುರ್ ಲಗ್ನದಲ್ಲಿ ಈಗ ನಂದಿ ಧ್ವಜಕ್ಕೂ ಕೂಡ ಪೂಜೆಯನ್ನು ನೆರವೇರಿಸಲಾಗುತ್ತೆ. 4:42ಕ್ಕೆ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗುತ್ತೆ. ಒಂದು ಭಾಗದಲ್ಲಿ ಚಾಮುಂಡೇಶ್ವರಿಗೂ ಕೂಡ ಅಲಂಕಾರಗಳು ನಡೀತಾ ಇರುವಂತಹ ಸಂದರ್ಭ. ಅಂಬಾರಿ ಮೇಲೆ ಕೂರಿಸಿ ಚಾಮುಂಡಿ ತಾಯಿಯ ಅಲಂಕಾರ ಪೂಜೆ ಪುನಸ್ಕಾರಗಳು ಒಂದು ಕಡೆ ನಡೀತಾ ಇದೆ. ಬೆಳಗ್ಗಿಂದಲೂ ಕೂಡ ನಾವು ಗಮನಿಸ್ತಾ ಇರೋ ಹಾಗೆ ಆಯುಧ ಪೂಜೆಗೂ ಕೂಡ ಯದುವೀರ್ ಒಡೆಯರ್ ಅವರು ಪೂಜೆಯನ್ನು ಸಲ್ಲಿಸಿದ್ರು. ಆಯುಧ ಪೂಜೆಯನ್ನು ನೆರವೇರಿಸಿದ ನಂತರದಲ್ಲಿ ಅಲ್ಲಿ ಜಟ್ಟಿ ಕಾಳಗಕ್ಕೂ ಕೂಡ ಚಾಲನೆಯನ್ನು ನೀಡಿದ್ರು. ಅದಾದ ನಂತರದಲ್ಲಿ ವಿಜಯ ಯಾತ್ರೆ ಮುಖಾಂತರವಾಗಿ ಅರಮನೆ ಆವರಣದಿಂದ ಈಗ ಭುವನೇಶ್ವರಿ ದೇಗುಲದ ಬಳಿ ಅಲ್ಲಿ ಬಂದು ಅಲ್ಲೂ ಕೂಡ ಪೂಜೆಯನ್ನು ನೆರವೇರಿಸಿ ನಂತರ ಈಗ ಬನ್ನಿ ಮರಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಜಟ್ಟಿ ಕಾಳಗ ಕೂಡ ನಡೀತಾ ಇದೆ.
ಒಂದು ಭಾಗದಲ್ಲಿ ಚಾಮುಂಡಿ ತಾಯಿ ಅಲಂಕಾರಗೊಂಡಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೂ ಕೂಡ ಪೂಜೆ ಪುನಸ್ಕಾರಗಳು ಅಲ್ಲೂ ಕೂಡ ನೆರವೇರ್ತಾ ಇರುವಂಥದ್ದು. ಅಂದರೆ ಅರಮನೆ ಆವರಣದಲ್ಲಿ ಈಗ ಒಂದು ರೀತಿ ಹಬ್ಬದ ಈ ಸಂಪ್ರದಾಯದ ಸಂಸ್ಕೃತಿಯ ಮೇಳ ಇಸ್ಕ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲವೂ ಕೂಡ ನಡೀತಾ ಇರೋದು ಒಂದೊಂದು ಭಾಗದಲ್ಲಿ ಒಂದೊಂದು ಸಂಪ್ರದಾಯಗಳು ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ಮೈಸೂರು ಇವತ್ತು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅದರಲ್ಲೂ ಪೂಜೆ ಪುನಸ್ಕಾರಗಳು ಈ ಹಿಂದಿನಿಂದ ನೆರವೇರಿಸ್ಕೊಂಡು ಬಂದಂತಹ ಸಂಪ್ರದಾಯಗಳನ್ನು ಪಾಲಿಸ್ತಾ ಇರುವಂತಹ ರೀತಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ರಾಜ ಮನೆತನದವರು ಹಿಂದೆ ಈ ಎಲ್ಲ ಸಂಪ್ರದಾಯಗಳನ್ನು ನೆರವೇರಿಸ್ತಾ ಇದ್ರು. ಯಾವಾಗ ಅದು ಸರ್ಕಾರದ ಸುಪರ್ದಿಗೆ ಬಂತು, ಸರ್ಕಾರವು ಕೂಡ ಈ ಹಬ್ಬವನ್ನು ತುಂಬ ವಿಶಿಷ್ಟವಾಗಿ ತುಂಬ ಸಂಭ್ರಮದಿಂದ ಈ ಸಡಗರದಿಂದ ಆಚರಿಸುವಂತಹ ಪದ್ಧತಿಗಳು ಈ ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದೆ. ಯಾವುದೇ ಸರ್ಕಾರ ಆದರೂ ಕೂಡ ಈ ಮೈಸೂರು ದಸರಾಕ್ಕೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಹೀಗಾಗಿ 10 ದಿನಗಳ ಕಾಲ ತುಂಬ ವಿಜೃಂಭಣೆಯಿಂದ ನಡೆಯುವಂತಹ ದಸರಾ ನಾವು ನೋಡ್ತಾ ಇದ್ದೀವಿ. 10 ದಿನಗಳಿಂದಲೂ ಕೂಡ ದಸರಾ ಯಾವ್ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ ಅಂತ. ಯುವ ದಸರಾ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಆಹಾರ ಮೇಳ ಆಗಿರಬಹುದು ಅಥವಾ ಗಜಪಡೆಯ ತಾಲೀಮ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಾವು ಗಮನಿಸಲೇ ಬರ್ತಾ ಇದ್ವಿ. ಈ ಒಂದು 10 ದಿನ ಏನಿದೆ ಪೂರ್ತಿ ಸಂಭ್ರಮದ ಕ್ಷಣಗಳು. ಮೈಸೂರಿನಲ್ಲಿ ನಾಡ ಹಬ್ಬವನ್ನು ಗಮನಿಸೋದೇ ಅಥವಾ ಅದನ್ನು ಕಣ್ತುಂಬಿಕೊಳ್ಳೋದೇ ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಡೆಸುವಂತಹ ಆಚರಣೆಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಮೈಸೂರಿನಲ್ಲಿ ನಡೆಯುವಂತಹ ಈ 10 ದಿನದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವಂತಹ ಖುಷಿ ಇನ್ನೊಂದು ಕಡೆಗೆ. ಯಾಕೆಂದರೆ ಮೈಸೂರಿನಲ್ಲಿ ಇವತ್ತು ಜನಜಂಗುಳಿ ಎಲ್ಲಿ ಕಾಲಿಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಅಷ್ಟು ದೊಡ್ಡ ಮಟ್ಟದ ಜನಜಂಗುಳಿ ಇದೆ. ಯಾಕೆಂದರೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಜನ ಮೈಸೂರಿಗೆ ಆಗಮಿಸ್ತಾರೆ. ಅಲ್ಲಿ ನಡೆಯುವಂತಹ ಸಂಪ್ರದಾಯ, ಅಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರಗಳು, ಅಲ್ಲಿ ನಡೆಯುವಂತಹ ಪದ್ಧತಿಗಳನ್ನು ಕಣ್ತುಂಬಿಕೊಳ್ತಾರೆ. ಯಾವ ರೀತಿ ಈ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ ಅಥವಾ ಪ್ರತಿ ಬಾರಿಯೂ ಕೂಡ ಒಂದೊಂದು ರೀತಿಯಾಗಿ ಆಚರಣೆ ಮಾಡುವಂತಹ ಸಂಪ್ರದಾಯ ಏನಿದೆ ಅಂದರೆ ತುಂಬ ಹೊಸತನ ಅಂದರೆ ಹಳೆಯ ಸಂಪ್ರದಾಯಗಳನ್ನು ಈಗಿನ ಕಾಲದಲ್ಲೂ ಕೂಡ ನೆರವೇರಿಸ್ಕೊಂಡು ಬರ್ತಾ ಇರುವಂತಹ ರೀತಿ ನೀತಿಗಳು ಇದೆಲ್ಲವೂ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹೀಗಾಗಿ ಇದು ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ. ಮೈಸೂರು ದಸರಾ ಅಂತ ಅಂದರೆ ವಿಶ್ವದೆಲ್ಲೆಡೆ ಕೂಡ ಅಚ್ಚರಿಯ ಕಣ್ಗಳಿಂದ ನೋಡುವಂತಹ ಕಣ್ಗಳಿದೆ. ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈ ಸಂದರ್ಭದಲ್ಲಿ ಜನರು ಆಗಮಿಸ್ತಾರೆ. ಅಂತಹ ಒಂದು ಸಂದರ್ಭ ಇವತ್ತು ಕೊನೆಯ ದಿನ, ದಸರಾದ ಕೊನೆಯ ದಿನ 10ನೇ ದಿನ. ನಾರ್ಮಲ್ ಆಗಿ ನವರಾತ್ರಿ ಅಂತ ಅಂದರೆ 9 ದಿನಗಳು ನೆರವೇರುತ್ತೆ. ಈಗ ನಿನ್ನೆಗೆ 9 ದಿನಗಳು ನೆರವೇರಿದ್ದಾಗಿದೆ. ಇದು ಕೊನೆಯ ದಿನ. ಇವತ್ತು ಎಲ್ಲ ಏನು ಜಂಬೂ ಸವಾರಿ ಆದ ನಂತರದಲ್ಲಿ ಈ ಒಂದು ಆಚರಣೆಗೆ ಕಂಪ್ಲೀಟ್ ಆಗಿ ವಿದಾಯವನ್ನು ಹೇಳಲಾಗುತ್ತೆ. ಅದಾದ ನಂತರದಲ್ಲಿ ಈ 10 ದಿನದ ಆಚರಣೆಗೆ ಒಂದು ಫುಲ್ ಸ್ಟಾಪ್ ಅನ್ನುವಂಥದ್ದು. ಅಂದರೆ ಪ್ರತಿ ಬಾರಿಯೂ ಕೂಡ ನಾಡ ಹಬ್ಬ ಅಂತ ಅಂದರೆ ಆ 10 ದಿನಗಳು ಕೂಡ ಆ ಸಂಭ್ರಮ, ಆ ಸಂಪ್ರದಾಯದ ಒಂದು ಸಾಂಸ್ಕೃತಿಕ ಕಲಾ ಮೇಳ ಅನ್ನೋದನ್ನು ಕಣ್ತುಂಬಿಕೊಳ್ಳಬಹುದು. ಆ ರೀತಿಯ ಸಂಭ್ರಮ ಇರುತ್ತೆ. ಈಗ ಯದುವೀರ್ ಒಡೆಯರವರು ಕೂಡ ಇವತ್ತಿನ ಬನ್ನಿ ಮರದ ಪೂಜೆಯನ್ನು ನೆರವೇರಿಸ್ತಾ ಇರುವಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಸಂಪ್ರದಾಯವನ್ನು ಕೂಡ ಮಹಾರಾಣಿಯವರು ಕೂಡ ಕಣ್ತುಂಬಿಕೊಂಡಿದ್ದು ಅಥವಾ ರಾಜಮಾತೆಯವರು ಕೂಡ ಹಾಗೆ ಯುವರಾಜರು ಕೂಡ ನೋಡ್ತಾ ಇದ್ದದನ್ನು ನಾವು ಗಮನಿಸಿದ್ವಿ. ಅಂದರೆ ಈ ಒಂದು ಆಚರಣೆಯಲ್ಲಿ ಸಂಪೂರ್ಣವಾದ ಈ ರಾಜಮನೆತನ ಭಾಗಿಯಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಪ್ರತಿ ಈ ಒಂದು ಆಚರಣೆಯನ್ನು ಕೂಡ ಗಮನಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಒಂದು ಕಡೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿಯನ್ನು ಇರಿಸಿ ಅಲ್ಲಿ ಅಲಂಕಾರ ಜೊತೆಗೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇರುವಂತಹ ಸಂದರ್ಭ. ಅಂದರೆ ಪ್ರತಿ ಬಾರಿಯೂ ಕೂಡ ಚಾಮುಂಡಿ ಬೆಟ್ಟದ ತಾಯಿಯನ್ನು ನಾಡದೇವಿಯಾಗಿ ಆ ಕಡೆ ಅಲಂಕಾರ ಮಾಡಿ ಅಲ್ಲಿ ಪೂಜೆಯನ್ನು ನೆರವೇರಿಸಿ ಅದಾದ ನಂತರದಲ್ಲಿ ಮೆರವಣಿಗೆ ಮುಖಾಂತರವಾಗಿ ಅರಮನೆಗೆ ತಂದು ಅಲ್ಲಿ ಅಂಬಾರಿಯನ್ನು ಕೂಡ ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಹೊರತೆಗೆಯಲಾಗುತ್ತೆ. ಅಂಬಾರಿಯ ಮೇಲೆ ಚಾಮುಂಡಿ ತಾಯಿಯನ್ನು ಇರಿಸಿ ಅಲ್ಲಿ ಅಲಂಕಾರಗೊಳಿಸಿ ನಂತರ ಅದನ್ನು ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗುತ್ತೆ. ಇದೊಂದು ರೀತಿ ಸಂಪ್ರದಾಯ. ಈ ಹಿಂದೆ ರಾಜಮನೆತನದ ಸಂದರ್ಭದಲ್ಲಿ ಮಹಾರಾಜರು ಆ ಅಂಬಾರಿಯಲ್ಲಿ ಕೊತ್ತು ಮೆರವಣಿಗೆಯನ್ನು ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಆದರೆ ಕಾಲಾನುಕಾಲ ನಂತರದಲ್ಲಿ ಈಗ ಚಾಮುಂಡಿ ತಾಯಿಯನ್ನು ಆ ಅಂಬಾರಿಯ ಮೇಲೆ ಕೂರಿಸಿ ಆ ಒಂದು ಮೆರವಣಿಗೆಯನ್ನು ಮಾಡುವಂತಹ ಸಂಪ್ರದಾಯ. ಅದಕ್ಕೆ ಗಜಪಡೆಗಳು ಈಗಾಗಲೇ ಸಿದ್ಧವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 14 ಆನೆಗಳು ಈ ಬಾರಿ ಈ ಒಂದು ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾ ಇರೋದನ್ನು, ಅದರಲ್ಲೂ ಕ್ಯಾಪ್ಟನ್ ಅಭಿಮನ್ಯು 6ನೇ ಬಾರಿ ಅಂಬಾರಿಯನ್ನು ಹೊರತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಕಾವೇರಿ ರೂಪ ಆನೆಗಳು ಕೂಡ ಅಭಿಮನ್ಯುಗೆ ಸಾಥ್ ಕೊಡ್ತಾ ಇರುವಂಥದ್ದು.
ಸಾಕಷ್ಟು ಆನೆಗಳು ಅಂದರೆ 14 ಆನೆಗಳು ಈ ಬಾರಿ ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾ ಇರೋದು. ಬೆಳಗ್ಗೆಯಿಂದಲೂ ಅದನ್ನು ಕೂಡ ನಾವು ಗಮನಿಸಿದ್ವಿ. ಆನೆಗಳೆಲ್ಲವೂ ಕೂಡ ಅಲಂಕಾರಗೊಂಡಿರುವಂಥದ್ದು, ವಿಶೇಷವಾಗಿ ಗಂಡಬೇರುಂಡ ಆಗಿರಬಹುದು, ಬಳ್ಳಿಗಳಾಗಿರಬಹುದು, ಅಂದರೆ ಸಂಪ್ರದಾಯವನ್ನು ಸೂಚಿಸುವಂತಹ ಅಲಂಕಾರವನ್ನು ಆನೆಗಳಿಗೆ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಬೆಳಗ್ಗೆಯಿಂದಲೂ ಕೂಡ ಈಗ ಆನೆಗಳು ಕೂಡ ತಯಾರಿಯಾಗಿದೆ. ಬೇಕಾದಂತಹ ಎಲ್ಲ ತಾಲೀಮುಗಳು ಕೂಡ ಆನೆಗೆ ಸಿಕ್ಕಿದೆ. ಸತತ 1 ತಿಂಗಳಿಂದಲೂ ಕೂಡ ಅರಮನೆ ಆವರಣದಲ್ಲಿ ಗಜಪಡೆಗಳಿಗೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿರುವಂಥದ್ದು. ಹೀಗಾಗಿ ಈ ಗಜಪಡೆ ಒಂದು ಕಡೆ ಸಿದ್ಧವಾಗಿ ನಿಂತಿದೆ. ಏನು ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿರುವಂತಹ ಕಾರಣಕ್ಕಾಗಿ 1 ಗಂಟೆ 1 ನಿಮಿಷಕ್ಕೆ ನಂದಿ ಧ್ವಜಕ್ಕೆ ಪೂಜೆಯನ್ನ ನೆರವೇರಿಸಿದ ನಂತರದಲ್ಲಿ 4:42ಕ್ಕೆ ಜಂಬೂ ಸವಾರಿ ಆರಂಭ ಆಗುತ್ತೆ. ದಸರಾ ಸಂಭ್ರಮ ಕಳೆಗಟ್ಟಿದೆ. ಅರಮನೆ ಆವರಣದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಬನ್ನಿ ಮರಕ್ಕೆ ವಿಶೇಷವಾಗಿ ಪೂಜೆಯನ್ನ ನಡೆಸಲಾಗ್ತಾ ಇದೆ. ನೋಡಿ, ಇದು ವೀರ್ ಒಡೆಯರ್ ಅವರು ಮಹಾರಾಜರು ಬನ್ನಿ ಪೂಜೆಗೆ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಅಲ್ಲಿ ಕೆಲ ಪದ್ಧತಿಗಳ ಆಚರಣೆ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬನ್ನಿ ಮರ ಬಹಳ ವಿಶೇಷವಾದ ಸ್ಥಾನವನ್ನ ಪಡೆದುಕೊಂಡಿದೆ. ಅದರಲ್ಲೂ ಈ ಹಬ್ಬದ ಸಂದರ್ಭದಲ್ಲಿ ಬನ್ನಿ ಮರಕ್ಕೆ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸ್ತಾರೆ. ಅಂದರೆ ಹಿಂದೆ ಯುದ್ಧದ ಸಂದರ್ಭದಲ್ಲಿ ಅಥವಾ ವನವಾಸದ ಸಂದರ್ಭದಲ್ಲಿ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಲಾಗ್ತಾ ಇತ್ತು ಅದನ್ನು ಬಚ್ಚಿಡೋದಕ್ಕೆ ಬನ್ನಿ ಮರವನ್ನೇ ಬಳಸಲಾಗ್ತಾ ಇತ್ತು ಅನ್ನುವಂತಹ ಮಾತುಗಳು ಕೂಡ ಇದೆ. ಹೀಗಾಗಿ ಈ ಬನ್ನಿ ಮರ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲಿ, ಅದರಲ್ಲೂ ದಸರಾದಲ್ಲಿ ಈ ವಿಜಯದಶಮಿಯ ಸಂದರ್ಭದಲ್ಲಿ ಇದಕ್ಕೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಭುವನೇಶ್ವರಿ ದೇಗುಲದ ಪೂಜೆಯ ನಂತರದಲ್ಲಿ ಈಗ ಬನ್ನಿ ಮರಕ್ಕೆ ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭದ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ತಯಾರಾಗ್ತಾ ಇರುವಂತಹ ದೃಶ್ಯಗಳು. ಈಗಾಗಲೇ ಚಾಮುಂಡಿ ದೇವಿಯನ್ನ ಅಂಬಾರಿಯ ಮೇಲೆ ಕೂರಿಸಿ ಅಲ್ಲಿ ಅಲಂಕಾರವನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಯದುವೀರ್ ಒಡೆಯರ್ ಅವರು ಬನ್ನಿ ಮರಕ್ಕೆ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಅರಮನೆಯ ಆವರಣದ ಮತ್ತೊಂದು ಭಾಗದಲ್ಲಿ ಈಗ ಜಂಟಿ ಕಾಳಗ ಕೂಡ ನಡೀತಾ ಇರುವಂಥದ್ದು. ಅಂದರೆ ಅಲ್ಲಿ ರಕ್ತ ಹರಿಯುವವರೆಗೂ ಕೂಡ, ನೆಲಕ್ಕೆ ಬೀಳೋವರೆಗೂ ಕೂಡ ಅಲ್ಲಿ ಒಂದು ವಜ್ರ ಮುಷ್ಟಿ ಕಾಳಗವನ್ನು ನಡೆಸಲಾಗುತ್ತೆ. ಅದು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಒಂದು ಪದ್ಧತಿ. ಹೀಗಾಗಿ ಹಲವು ಪದ್ಧತಿಗಳನ್ನು ಒಳಗೊಂಡಂತೆ ಈಗ ದಸರಾ ಸಂಭ್ರಮಾಚರಣೆ ಕಳೆಗಟ್ಟಿರೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಮಧ್ಯಾಹ್ನ 1 ಗಂಟೆ 1 ನಿಮಿಷಕ್ಕೆ ನಂದಿ ಧ್ವಜ ಪೂಜೆ ನೆರವೇರುತ್ತೆ. ಶುಭ ಧನುರ್ಲಗ್ನದಲ್ಲಿ ನಂದಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಜೊತೆಗೆ ಸಂಜೆ ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನು ಕೊಡ್ತಾರೆ. ಸಂಜೆ 4:42ರಿಂದ 5 ಗಂಟೆ 6 ನಿಮಿಷದ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನು ಕೊಡ್ತಾರೆ. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯ ಮೂಲಕವಾಗಿ ಈ ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡಲಾಗುತ್ತೆ. ಜೊತೆಗೆ ಶುಭ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಯನ್ನು ಚಾಲನೆ ಮಾಡಲಾಗುತ್ತೆ. ಇದನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಜೊತೆಗೆ ಈಗ ಕಾತರರಾಗಿದ್ದಾರೆ.